ಕ್ರೆಡಿಟ್ಗಾಗಿ ನಿರುದ್ಯೋಗಿಗಳ ಪರ ಬಿಜೆಪಿ ಹೋರಾಟ ಮಾಡ್ತಾ ಇದೆ. ಅದೇ ನಿಮ್ಮ ಕೆಸರೆರಚಾಟ, ಹೊಲಸು ರಾಜಕೀಯ ಇದರಲ್ಲೇ ಮುಗಿದೋಗುತ್ತೆ ನಿಮ್ಮದು. ನಮ್ಮ ಸರ್ಕಾರ 40,000 ಹುದ್ದೆಯನ್ನು ಭರ್ತಿ ಮಾಡಿದೆ. 50,000ಕ್ಕೂ ಹೆಚ್ಚು ಹುದ್ದೆ ಭರ್ತಿಗೆ ಮುಂದಾಗಿದ್ದೇವೆ. ಇದು ಗೊತ್ತಾಗಿಯೇ ಕ್ರೆಡಿಟ್ ತೆಗೆದುಕೊಳ್ಳಲು ಬಿಜೆಪಿ ಮುಂದಾಗಿದೆ ಅಂತ ಧಾರವಾಡದಲ್ಲಿ ಸಚಿವ ಸಂತೋಷ್ ಲಾಡ್ ಅವರು ಈ ಮಾತನ್ನ ಆಡಿರೋದು. ಅಲ್ಲಿ ಹೋಗಿ ಎಲ್ಲ ವಿದ್ಯಾರ್ಥಿಗಳ ಮುಂದೆ ಹೋಗ್ಬಿಟ್ಟು ಮಾತನಾಡಿ ಬನ್ನಿ ಸರ್. ಸರ್ಕಾರದ ಆದೇಶದಂತೆ ಸರ್ಕಾರದ ನಮ್ಮ ಮ್ಯಾನಿಫೆಸ್ಟೋನಲ್ಲಿ ಏನಿತ್ತು ಅದರ ಪ್ರಕಾರ ಇಡೀ ರಾಜ್ಯಾದ್ಯಂತ ಎಲ್ಲ ಜಿಲ್ಲೆಗಳಲ್ಲಿ ಉದ್ಯೋಗ ಮೇಳ ಮಾಡಬೇಕು. ಯಾರಿಗೆ ಪ್ರೊವೈಡರ್ ಜಾಬ್ ಪ್ರೊವೈಡರ್ ಇದ್ದಾರೆ, ಜಾಬ್ ಸೀಕರ್ಸ್ ಯಾರಿದ್ದಾರೆ ಅವರಿಗೆ ಒಂದು ಪ್ಲ್ಯಾಟ್ಫಾರ್ಮ್ನ ಕ್ರಿಯೇಟ್ ಮಾಡಿ ಸರ್ಕಾರ ಒಂದು ಅವಕಾಶ ಮಾಡಿಕೊಡ್ತಾ ಇದೆ. ಅದಕ್ಕೆ ಉದ್ಯೋಗ ಮೇಳಗಳನ್ನ ಮಾಡ್ತಾ ಇದ್ದೀವಿ ಸರ್. ಇವತ್ತು ಇಲ್ಲಿ ವಿದ್ಯಾರ್ಥಿಗಳು ಕೂಡ ಉದ್ಯೋಗಾಕಾಂಕ್ಷಿಗಳು ಪ್ರತಿಭಟನೆ ಮಾಡ್ತಾರೆ. ಹೌದು, ಬಿಜೆಪಿ ಅವರು ಕೂಡ ಸಾಥ್ ನೀಡ್ತಾರೆ. ಅಲ್ಲ, ಬಿಜೆಪಿಯವರು ಯಾಕೆ ಸಾಥ್ ನೀಡ್ತದೆ ನನಗೆ ಗೊತ್ತಿಲ್ಲ. ಯಾಕಂದರೆ ಮೊದಲು ಅವರು ಪ್ರಧಾನಮಂತ್ರಿ ವಿರುದ್ಧ ಮಾಡಬೇಕು ಹೋಗಿ. ಈ ದೇಶದ ಪ್ರಧಾನಮಂತ್ರಿಯವರು ವರ್ಷಕ್ಕೆ 2 ಕೋಟಿ ಕೆಲಸ ಕೊಡ್ತೀವಿ ಅಂತ ಹೇಳಿದರು. ಇಲ್ಲಿರ್ತಕ್ಕಂಥ ಪ್ರತಿಯೊಬ್ಬರು ಯುವಕರು ಅದನ್ನೂ ಕೇಳಬೇಕು. ಬಿಜೆಪಿಯವರು ಕೂಡ ಪ್ರಧಾನಮಂತ್ರಿ. ನನ್ನ ಸಹೋದ್ಯೋಗಿ ಈಗ ಜಾವೇದ್ ಅಧೋನಿ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ಜಾವೇದ್, ಈಗ ಸಂತೋಷ್ ಲಾಡ್ ಅವರು ಅಲ್ಲಿ ಬಂದು ವಿದ್ಯಾರ್ಥಿಗಳ ಜೊತೆಗೆ ಈಗ ಮಾಧ್ಯಮಗಳ ಮುಂದೆ ಈ ಮೈಕ್ ಹಿಡ್ಕೊಂಡಾಗ ಹೇಳುವಂಥದ್ದು ಬೇರೆ, ಅಲ್ಲಿರುವಂಥ ವಿದ್ಯಾರ್ಥಿಗಳ ಮುಂದೆ ಬಂದುಬಿಟ್ಟು ಈ ಮಾತುಗಳನ್ನು ಹೇಳಿದ್ರಾ? ಅರುಣ್, ಯಾರೂ ಕೂಡ ಸರ್ಕಾರದ ಪ್ರತಿನಿಧಿಯಾಗಿರ್ಬೋದು, ಸಚಿವರಾಗಿರ್ಬೋದು, ಶಾಸಕರಾಗಿರ್ಬೋದು, ಯಾರೂ ಕೂಡ ಈ ಮಾತನ್ನ ಉದ್ಯೋಗಾಕಾಂಕ್ಷಿಗಳ ಮುಂದೆ ಹೇಳ್ತಾ ಇಲ್ಲ. ಅವರಿಗೆ ಹೇಳೋಕೆ ಧೈರ್ಯ ಕೂಡ ಇಲ್ಲ ಅಂತ ಹೇಳ್ಬೋದು. ಯಾಕಂತ ಹೇಳಿದ್ರೆ ದೊಡ್ಡ ಮಟ್ಟದ ಹೋರಾಟ ನಡೀತಾ ಇದ್ದಾವೆ. ದೊಡ್ಡ ಮಟ್ಟದಲ್ಲಿ ವಿದ್ಯಾರ್ಥಿಗಳು ಏನಂತಿದ್ರೆ ಉದ್ಯೋಗಾಕಾಂಕ್ಷಿಗಳು ಉದ್ಯೋಗ ಇಲ್ಲದೆ ಸಮಸ್ಯೆ ಎದುರಿಸ್ತಾ ಇದ್ದಾರೆ. ಆದರೆ ಸರ್ಕಾರದ ಪರವಾಗಿ ಯಾರೂ ಕೂಡ ನಾವು ಇಷ್ಟು ಉದ್ಯೋಗನ ಇವತ್ತು ಕರಿತೇವೆ ಅನ್ನುವಂಥ ಮಾತನ್ನು ಹೇಳ್ತಾ ಇಲ್ಲ. ಇದೇ ನೋವು ಈಗ ಉದ್ಯೋಗಾಕಾಂಕ್ಷಿಗಳಿಗೆ ಬಂದಿರುವಂಥದ್ದು. ಹೀಗಾಗಿ ದೊಡ್ಡ ಮಟ್ಟದಲ್ಲಿ 6 ತಿಂಗಳಿಂದ ಪದೇ ಪದೇ ಹೋರಾಟ ನಡೀತಾ ಇದ್ದಾವೆ. ಆ ಸರ್ಕಾರಕ್ಕೆ ಒತ್ತಾಯ ಮಾಡ್ತಾನೆ ಇದ್ದಾರೆ. ಆದರೆ ಸರ್ಕಾರ ಮಾತ್ರ ಇದಕ್ಕೆ ಯಾವುದೇ ರೀತಿಯಾದಂತಹ ಜಗ್ತಾ ಇಲ್ಲ, ಬಗ್ತಾ ಇಲ್ಲ. ಹೀಗಾಗಿ ಇವತ್ತು ಕೂಡ ಧಾರವಾಡದಲ್ಲಿ ದೊಡ್ಡ ಮಟ್ಟದ ಒಂದು ಪ್ರತಿಭಟನೆಗೆ ಈ ಉದ್ಯೋಗಾಕಾಂಕ್ಷಿಗಳು ಮುಂದಾಗಿರುವಂಥದ್ದು. ಸರ್ಕಾರಕ್ಕೆ ಚೀಮಾರಿ ಹಾಕುವಂತ ಕೆಲಸ ಕೂಡ ಏನಂತ ಹೇಳಿದ್ರೆ ಈ ಒಂದು ಆಕಾಂಕ್ಷಿಗಳು ಮಾಡ್ತಾ ಇರುವಂಥದ್ದು. ಅರುಣ್, ಓಕೆ ಜಾವೇದ್, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು. ಎಲ್ಲೋ ನಿಂತ್ಕೊಂಡ್ಬಿಟ್ಟು ಹೇಳಿಬಿಟ್ಟು ಬಿಜೆಪಿಯವ್ರ ಮೇಲೆ, ಕೇಂದ್ರದ ಮೇಲೆ ಹಾಕೊಂಡು ಕೂತ್ಕೊಳ್ಳೋದಲ್ಲ. ನಾವೇನು ಮಾಡಿದ್ದೀವಿ ಅನ್ನೋದನ್ನು ಹೇಳಿದ ಮೇಲೆ ಇನ್ನುಳಿದಂಥವ್ರ ಬಗ್ಗೆ ಧ್ವನಿಯನ್ನು ಎತ್ತಬೇಕು. ಅವ್ರು ಸರಿ ಇಲ್ಲ ಅಂತಲೇ ತಾನೇ ನಿಮ್ಮನ್ನು ಆಯ್ಕೆ ಮಾಡಿದ್ದು.